ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸಂಡೇ ಅಂತ ಮಕ್ಕಳನ್ನೆಲ್ಲ ಆಚೆ ಕರ್ಕೊಂಡು ಬಂದ್ವಿ. ಹಾಗೆ ನಮ್ಮ ಏರಿಯಾದಲ್ಲಿರುವ RR ನಗರದಲ್ಲಿರುವ ರಂಗಮಂದಿರ ಕಾಂಪ್ಲೆಕ್ಸ್ ರಂಗಮಂದಿರ ಹತ್ರ ಬಟ್ಟೆ ಶಾಪಿಂಗ್ ಇಟ್ಟಿದ್ರು. ಅವಾಗ ಅಲ್ಲಿ ಇಡ್ತಾ ಇರ್ತಾರೆ. ನಾವು ಹೋಗಿರಲಿಲ್ಲ, ಬಟ್ ಇದು ಫಸ್ಟ್ ಟೈಮು ಮಕ್ಕಳನ್ನೆಲ್ಲ ಕರ್ಕೊಂಡು ನಮ್ಮ ಫ್ರೆಂಡ್ ಜೊತೆಗೆ ಬಂದ್ವಿ. ಬಟ್ಟೆ ನೋಡೋಣ ಹೇಗಿರುತ್ತೆ ಅಂತ ನೋಡೋಣ ಅಂತ ಬಂದ್ವಿ. ಹಾಗೆ ಬರ್ತಾ ಮಕ್ಳಿಗೆ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಳವ್ರಿಗೂ ಬಟ್ಟೆ ಇತ್ತು. ಹಾಗೆ 50 ರುಪೀಸಿಂದ 1000 ರುಪೀಸ್ವರೆಗೂ ಮಕ್ಕಳ ಬಟ್ಟೆನ ನೋಡ್ಬೋದು. ಹಾಗೆ ಪ್ಯಾಂಟು, ಟಾಪು, ಶರ್ಟು, ಇದು ನೋಡಿ ಶರ್ಟು, ಲೇಡೀಸ್ದು, ಜೆಂಟ್ಸ್ದು ಎಲ್ಲ ಬಟ್ಟೆಗಳ್ನ ಇಟ್ಟಿದ್ರು. ಹಾಗೆ ಮಕ್ಕಳಿಗೆ ತಗೊಳೋಣ ಅಂತ ಬಂದ್ವಿ. ನೋಡಿದ್ವಿ. ಹಾಗೆ 300 ರುಪೀಸ್ದು ಪ್ಯಾಂಟು ಎಲ್ಲ ಇತ್ತು. ನಾವು ಪ್ಯಾಂಟು ಅದು ಎಲ್ಲ ನೋಡಿದ್ವಿ, ಬಟ್ ಯಾವುದು ತಗೊಳ್ಲಿಲ್ಲ. ನೋಡೋಣ, ಇನ್ನು ಮುಂದೆ ಹೋಗೋಣ ಅಂತ ಬಂದ್ವಿ. ಹಾಗೆ ಜೀನ್ಸ್ ಮೇಲೆ ಹಾಕೋ ಟಾಪ್ಗಳು, ಇವೆಲ್ಲ ಮಕ್ಕಳಿಗೆ ಜೀನ್ಸ್ ಮೇಲೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಟಾಪ್ಗಳನ್ನೆಲ್ಲ ನೋಡಿದ್ವಿ. ಇದು ದೊಡ್ಡವರಿಗೆ ಜೀನ್ಸ್ ಮೇಲೆ ಹಾಕೋ ಟಾಪ್ಗಳು ತುಂಬ ಚೆನ್ನಾಗಿತ್ತು. ಇವೆಲ್ಲ 500 ರುಪೀಸ್ದು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನೋಡಿದ್ವಿ. ಹಾಗೆ ಇದು ಟಾಪು 500 ರುಪೀಸ್ದು, ಇದು ಚೆನ್ನಾಗಿತ್ತು. ಹಾಗೆ ಈಗ ನೋಡಿ ಮಕ್ಕಳದ್ದು ಹೇಗಿದೆ, ತುಂಬ ಚೆನ್ನಾಗಿದೆ. 400 ರುಪೀಸ್ದು ಇದು ಜರ್ಕಿನ್. ಇವಾಗ ಚಳಿಗಾಲ ಅಲ್ವಾ, ಹಾಗಾಗಿ ಜರ್ಕಿನ್ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ. ಇದೆಲ್ಲ 300 ರುಪೀಸು. ಜೀನ್ಸ್ ಮೇಲೆ ಹಾಕ್ಕೊಳ್ಳೋದು, ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಜೀನ್ಸ್ ಮೇಲೆ. ಹಾಗೆ ಮಕ್ಕಳದ್ದು, ಗಂಡು ಮಕ್ಕಳದ್ದು ಬಟ್ಟೆಗಳು, ಪ್ಯಾಂಟು ಎಲ್ಲ ಇತ್ತು. ಹಾಗೆ 400 ರುಪೀಸ್ದು ಶರ್ಟ್ ಇತ್ತು. ನನ್ನ ಮಗ ಏನು ಬೇಡ ಮಮ್ಮಿ ಅಂದ, ಹಾಗಾಗಿ ಏನು ತಗೊಂಡ್ಲಿಲ್ಲ ನಾವು. ಹಾಗೆ ಜರ್ಕಿನ್ ನೋಡಿ, ಜರ್ಕಿನ್ ಇತ್ತು. ಇವಾಗ ಚಳಿಗಾಲ ಅಲ್ವಾ, ಜರ್ಕಿನ್ ಎಲ್ಲ ತುಂಬ ಇಟ್ಟಿದ್ದಾರೆ. ಹಾಗಾಗಿ ಜರ್ಕಿನು ನೋಡಿದ್ವಿ. ಅವೆಲ್ಲ 1000 ರುಪೀಸ್ ಇತ್ತು. ಹಾಗಾಗಿ ಅವನು ಏನು ತಗೊಂಡ್ಲಿಲ್ಲ ನಾವು. ಹಾಗೆ ಬೆಡ್ ಮೇಲೆ ಕವರು 1200 ರುಪೀಸಿಗೆಲ್ಲ ಇತ್ತು. ಹಾಗಾಗಿ ಅದನ್ನೂ ನೋಡಿದ್ವಿ. ಇದೆಲ್ಲ 150 ರುಪೀಸು ಡೋರು ಮ್ಯಾಟು, ತುಂಬ ಚೆನ್ನಾಗಿತ್ತು. ಓಕೆ ಅನ್ನಿಸ್ತು. ಹಾಗಾಗಿ 250 ರುಪೀಸ್ ಇದು ಡೋರ್ ಮ್ಯಾಟ್ಗಳು ಎಲ್ಲ ಚೆನ್ನಾಗಿತ್ತು, ನೋಡಿದ್ವಿ. ಹಾಗೆ ನೋಡ್ತಾ 200 ರುಪೀಸ್ ದಿಂಬು ಇತ್ತು. ಹಾಗೆ ದಿಂಬುಗಳನ್ನೆಲ್ಲ ನೋಡಿದ್ವಿ. ಹಾಗೆ ಏನು ದಿಂಬೇನು ತೊಗೊಳ್ಲಿಲ್ಲ, ದಿಂಬಿತ್ತು, ಹಾಗಾಗಿ ಏನು ತೊಗೊಳ್ಲಿಲ್ಲ. ನೋಡಿಕೊಂಡು ಹಾಗೆ ಸ್ವಲ್ಪ ನೋಡಿಕೊಂಡು ಹಾಗೆ ನೋಡಿದ್ವಿ. ನೋಡಿ, ಈ ಥರ ಇದೆ ರಂಗಮಂದಿರ ಹತ್ರ. ಬಂದು ಶಾಪಿಂಗ್ ಮಾಡೋರೆಲ್ಲ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಹಾಗೆ ನಾವು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಹೊರಟಿವಿ ಮನೆಗೆ. ಹಾಗೆ ಹೊರಗಡೆ ಬರ್ತಾ ನಮ್ಮ ಫ್ರೆಂಡ್ ಮಗಳು ಸ್ವಲ್ಪ ಗೊಂಬೆಗಳಿಗೆಲ್ಲ ಟ್ಯಾಂಕ್ಸ್ ಕೊಟ್ಟು ಬಾಯ್ ಮಾಡಿ ಮನೆ ಕಡೆ ಹೊರಟ್ವಿ. ಹಾಗೆ ಒಂದು ಪಾನಿಪುರಿ ತಿನ್ನಬೇಕು ಅಂದರು ಮಕ್ಕಳು. ಹಾಗೆ ಅಲ್ಲೇ ಗೋಲ್ಗಪ್ಪ ಇತ್ತು, ಹಾಗಾಗಿ ಗೋಲ್ಗಪ್ಪ ತಿನ್ನಿಸ್ಕೊಂಡು ಮಕ್ಕಳಿಗೆ ಬಾಯ್ ಮಾಡಿ, ಅವರಿಗೆಲ್ಲ ಗೊಂಬೆಗಳಿಗೆ ಬಾಯ್ ಟ್ಯಾಂಕ್ಸ್ ಮಾಡಿ ಮನೆ ಕಡೆ ಹೊರಟ್ವಿ. ಧನ್ಯವಾದಗಳು ಫ್ರೆಂಡ್ಸ್. ನಮ್ಮ ಇವತ್ತಿನ ವ್ಲಾಗ್ ಹೀಗಿತ್ತು. ನಮಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.